ಬಿಲದಲ್ಲಿ ಅಡಗಿ ಕುಳಿತಿರುವಂತಹ ಉಗ್ರರನ್ನ ಹೊಡೆದಾಕಕ್ಕೆ ಶುರು ಮಾಡಿದ ನಂತರ ಅವರ ಕುಟುಂಬಸ್ಥರನ್ನ ಆ ಉಗ್ರರು ಕಾಂಟ್ಯಾಕ್ಟ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಆ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸರೆಂಡರ್ ಆಗ್ಬಿಡು ನೀನು ಅಂತ ಹೇಳಿ. ಬಟ್ ಕೇಳುವಂತ ಪರಿಸ್ಥಿತಿಯಲ್ಲಿ ಇರಬೇಕಲ್ಲ. ಕಾಶ್ಮೀರದಲ್ಲಿ ಆಗಿರುವಂತ ಬೆಳವಣಿಗೆ ಇದು. ಜೈಷ್ ಎ ಮೊಹಮ್ಮದ್ ಉಗ್ರ ಅಮೀರ್ ನಜೀರ್ ಗುಂಡೇಟಿಗೆ ಬಲಿಯಾಗಿರೋದು. ಸೇನಾ ಕಾರ್ಯಾಚರಣೆಯ ಮುನ್ನ ಕುಟುಂಬಸ್ಥರಿಗೆ ಟೆರರಿಸ್ಟ್ ವಿಡಿಯೋ ಕಾಲ್ ಮಾಡಿರ್ತಾನೆ. ಶರಣಾಗತಿಯಾಗಲು ಅಮೀರ್ ನಜೀರ್ಗೆ ಕುಟುಂಬಸ್ಥರು ಮನವಿಯನ್ನ ಮಾಡ್ಕೊಳ್ತಾರೆ. ನೀನು ಶರಣಾಗು, ಜೀವ ಉಳಿಸಿಕೋ ಅಂತೆಲ್ಲ ಹೇಳ್ತಾರೆ ಕುಟುಂಬಸ್ಥರು. ಕೇಳೋದಿಲ್ಲ. ಉಗ್ರ ಅಮೀರ್ ನಜೀರ್ಗೆ ಕುಟುಂಬಸ್ಥರು ಸಲಹೆಯನ್ನ ಕೊಟ್ಟಿರ್ತಾರೆ, ಶರಣಾಗ್ಬಿಡು ಅಂತ ಹೇಳಿ. ಅವತ್ತೇ ಶರಣಾಗ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಹೆಣವಾಗಿ ಕಾಣಿಸಿಕೊಳ್ತಾ ಇರಲಿಲ್ಲ. ಈಗ ಹೆಣವಾಗಿ ಕಾಣಿಸಿಕೊಳ್ಳೋ ಪರಿಸ್ಥಿತಿ ಆಯಿತು. ಅದಕ್ಕೆ ಕಾರಣ ಕುಟುಂಬಸ್ಥರು ಸಹ. ಯಾಕೆ ಅವನು ಹೋದಂಥ ಸಂದರ್ಭದಲ್ಲಿ ಯಾಕೆ ಹೇಳಲಿಲ್ಲ ಅವನಿಗೆ ನಾಪತ್ತೆ ಆಗಿದ್ದಾನೆ ಏನು ಅಂತ ಹೇಳಿ? Sejauh selagi yang ini bayo kaitu semua buai, terakhir besar wajah lipu. Untuk mahir syarul. Lagi yang benar. Sejauh selagi yang ini bayo kaitu semua buai, terakhir besar wajah lipu. Untuk mahir syarul. Lagi yang benar. ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಇನ್ನೂ ಎಷ್ಟೆಷ್ಟಿದಾವೋ ಅವನು ಸತ್ತಿದ್ದಕ್ಕೋಸ್ಕರ ಮನೆ ಕುಟುಂಬಸ್ಥರಿಗೆ ಆ ವಿಡಿಯೋನ ಆಚೆ ಬಿಟ್ಟಿದ್ದಾರಾ ಅಂತ? ಇಲ್ಲದೇ ಇದ್ರೆ ಅದು ವಿಡಿಯೋನೇ ಆಚೆ ಬರ್ತಾ ಇರಲಿಲ್ವೇನೋ? ಅರುಣ, ಇಂತಹ ಪ್ರಕರಣಗಳಲ್ಲಿ, ಇಂತಹ ಘಟನೆಗಳಲ್ಲಿ ಸಾಮಾನ್ಯವಾಗಿ ಕುಟುಂಬಸ್ಥರ ಪಾತ್ರ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದು ಕೂಡ ಎಕ್ಸಾಂಪಲ್ ಆಗುತ್ತೆ. ಇವತ್ತು ಆತನನ್ನು ನೀನು ಶರಣಾಗು ಅನ್ನುವಂತಹ ಮನವಿಯನ್ನು, ಆತನಿಗೆ ಒಂದು ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಈ ಹಿಂದೆ ಆ ಕುಟುಂಬ ಮಾಡಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬಹುಶಃ ಈ ಕೆಲಸವನ್ನು ಆತನ ಕುಟುಂಬಸ್ಥರು ಮಾತ್ರ ಅಲ್ಲ, ಯಾರೆಲ್ಲ ಈ ರೀತಿಯಾದಂಥ ಉಗ್ರ ಚಟುವಟಿಕೆಗಳಿಗೆ ಭಾಗಿಯಾಗಿದ್ದಾರೆ ಎಲ್ಲ ಕುಟುಂಬಸ್ಥರು ಕೂಡ ಮಾಡಿದ್ರೆ ಬಹುಶಃ ಇಂತಹ ಸಂದರ್ಭ ಒದಗಿ ಬರ್ತಾ ಇರಲಿಲ್ಲ. ಬಟ್ ಈಗ ಆತ ಫ್ಯಾಮಿಲಿಯವರು ರಿಕ್ವೆಸ್ಟ್ ಮಾಡಿಕೊಂಡು ಹಾಗೆ ಆತ ಏನಾದರೂ ಭಾರತೀಯ ಸೇನೆಗೆ ಶರಣಾಗೋದಕ್ಕೆ ಮುಂದೆ ಬಂದಿದ್ರು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಬಿಡುವಂಗೆ ಭಾರತೀಯ ಸೇನೆ ಕಾಣ್ತಾ ಇರಲಿಲ್ಲ. ಯಾಕಂದರೆ ಆ ಥರ ಆ ಉಗ್ರರ ಏನು ಬೇರೆ ಏನಿದೆ ಅದನ್ನು ಸಂಪೂರ್ಣವಾಗಿ ಕಿತ್ತಾಕಬೇಕು ಅನ್ನುವಂಥ ನಿಟ್ಟಲ್ಲೇ ಸದ್ಯ ಭಾರತೀಯ ಸೇನೆ ಆ ಪಣವನ್ನು ತೊಟ್ಟು ನಿಂತ ಹಾಗೆ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಈಗಾಗಲೇ ಕಾಶ್ಮೀರದಲ್ಲಿ ಈ ರೀತಿಯಾದಂಥ ಒಂದು ಬಹುದೊಡ್ಡ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಈತ ಇವತ್ತು ಬೆಳಗ್ಗೆ ಆತರಾದಂಥ 3 ಉಗ್ರರ ಪೈಕಿ ಈತನು ಕೂಡ ಒಂದು. ಆತ ಅಡಗಿ ಕುಳಿತಿದ್ದಂಥ ಒಂದು ಕಟ್ಟಡದ ಮೇಲೆ ಒಂದು ಡ್ರೋನನ್ನು ಬಿಟ್ಟು ಭಾರತೀಯ ವಾಯುಸೇನೆ, ಭಾರತೀಯ ಸೇನೆ ಆತ ಎಲ್ಲಿದ್ದಾನೆ ಎನ್ನುವಂತಹ ಒಂದಷ್ಟು ಪತ್ತೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಆ ಪತ್ತೆ ಆದಂಥ ಸಂದರ್ಭದಲ್ಲಿ ಈತ ಆ ಕಟ್ಟಡದ ಒಳಗಡೆ ಅವಿತು ಕುಳಿತಿರ್ತಾನೆ. ಅದನ್ನು ಫೈನಲ್ ಮಾಡಿಕೊಳ್ಳುವಂತಹ ಸೇನೆ ಆತನ ಮೇಲೆ ದಾಳಿಯನ್ನು ಮಾಡಿ ಆತನನ್ನು ಒಡೆದುರುಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಭಾರತೀಯ ಸೇನೆ ಆತನ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕಿಂತ ಮುನ್ನ ಆತ ಸಾವು ಹತ್ರ ಬರ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಆತನ ಕುಟುಂಬಸ್ಥರನ್ನ ಎಲ್ಲೋ ಒಂದು ಕಡೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಆತನ ಕುಟುಂಬಸ್ಥರು ನೀನು ಶರಣಾಗು ಅನ್ನುವಂತಹ ಒಂದಷ್ಟು ಸಲಹೆಯನ್ನು ಆತನಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಶ್ಮೀರದಲ್ಲಿರುವಂತಹ ಬಹುತೇಕ ಉಗ್ರರ ಕುಟುಂಬಗಳು ಈ ನಿರ್ಧಾರವನ್ನು ಮುಂಚೆ ತೆಗೆದುಕೊಂಡಿದ್ದರೆ ಕಾಶ್ಮೀರದಲ್ಲಿ ಇವತ್ತು ಇಂತಹ ಪರಿಸ್ಥಿತಿಯೂ ಇರ್ತಾ ಇರಲಿಲ್ಲ. ಈ ಥರ ಉಗ್ರವಾದದ ಹೆಸರಲ್ಲಿ ಪ್ರಾಣವನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ. ಬಟ್ ಆದರೆ ಅದ್ಯಾವುದೂ ಆಗದೇ ಇರುವಂಥ ಕಾರಣಕ್ಕಾಗಿ ಇವತ್ತು ತಮ್ಮ ನಿಲುವುಗಳೇ ಹೆಚ್ಚು ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸ್ಕೊಳ್ಳೋದಕ್ಕೆ ಮುಂದಾದಂಥ ಉಗ್ರರನ್ನ ಇವತ್ತು ಭಾರತೀಯ ಸೇನೆ ಹೆಕ್ಕಿ ತೆಗಿಬೇಕಾದಂಥ ಕೆಲಸಗಳಾಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈತನು ಕೂಡ ಅಮೀರ್ ನಜೀರ್ ಏನಿದ್ದಾನೆ ಈತನು ಕೂಡ ಇವತ್ತು ಅದೇ ಕೆಲಸಕ್ಕಾಗಿ ಪ್ರಾಣವನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಕಾಶ್ಮೀರದಲ್ಲಿ ಬಂದಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.